ಇನ್ನು ಮೇಡಮ್ ವಿಷಯ ಬರೋದು ಸಿನಿಮಾ ಮತ್ತೆ ಏನಾದ್ರು ಇದು ಮಾಡ್ತಾರ ಇಡೀ ಮತ್ತೆ ಸಂಸಾರ ಕಡೆನೆ ಇಲ್ಲಪ್ಪ, ಖಂಡಿತ ಸಿನಿಮಾ ಮಾಡ್ತಾರೆ, ಮಾಡ್ಲೇಬೇಕು. ಇದು ನನ್ನ ಮದುವೆಗೆ ಮುಂಚೆನೂ ಅಂದ್ರೆ ನಾವು ಪ್ರೀತಿಸ್ತಿದ್ದ ಕಾಲದಲ್ಲೂ ಮದುವೆ ಆಗೋ ತನಕ ಸಿನಿಮಾ ಮಾಡ್ತೀನಿ, ಆಮೇಲೆ ಬೇಡ ಅಂತ ಅವ್ರು ಹೇಳಿದಾಗಲೂ ನಾನು ಹೇಳಿರೋದೆ ಬೇಡ ಬೇಕು ಅನ್ನೋದೆಲ್ಲ ಅಲ್ಲ. ಇಟ್ಸ್ ನಾಟ್ ಅ ಡಿಸಿಷನ್ ಟು ಮೇಕ್. ಒಂದು ದುಡ್ಡು ವೇಸ್ಟ್ ಆಗ್ಬೋದ್ರಿ, ಟೈಮ್ ವೇಸ್ಟ್ ಆಗ್ಬೋದು, ಪ್ರತಿಭೆ ವೇಸ್ಟ್ ಆಗ್ಬಾರ್ದು. ಪ್ರತಿಭೆ ಯಾರಪ್ಪನ ಸ್ವತ್ತು ಅಲ್ಲ, ಬೇಕು ಅಂದ್ರೆ ಇನ್ನೊಬ್ರ ಹತ್ರ ಕಿತ್ಕೊಂಡ್ಬರಕ್ಕೂ ಆಗಲ್ಲ. ಪ್ರತಿಭೆ ಶುಡ್ ಬಿ ಯೂಸ್ಡ್, ಶುಡ್ ಬಿ ಪರ್ಫಾರ್ಮ್, ದೇ ಶುಡ್ ಕೀಪ್ ಪರ್ಫಾರ್ಮಿಂಗ್. ಹೆಂಗ್ ಮಾಡ್ತಾರೆ ಅನ್ನೋದು ಅದು ಟೈಮು ಡಿಸೈಡ್ ಮಾಡುತ್ತೆ, ಅವ್ರ ಇಷ್ಟಗಳು ಡಿಸೈಡ್ ಮಾಡುತ್ತೆ. ಬಟ್ ನನ್ನ ಒತ್ತಾಯ ಆಗಿಂದನೂ ಇತ್ತು, ಈಗಲೂ ಇದೆ. ಅಂದ್ರೆ ಈಗ ಒಂದೆರಡು ಸ್ಕ್ರಿಪ್ಟ್ ಓಕೆ ಮಾಡಿದ್ದಾರೆ. ಕಳೆದ ಒಂದು 6 ತಿಂಗಳಿಂದ ಕತೆ ಕೇಳಕ್ ಶುರು ಮಾಡಿದ್ರು. 2 ಸ್ಕ್ರಿಪ್ಟ್ ಓಕೆ ಮಾಡಿದ್ದಾರೆ ಶಾರ್ಟ್ಲಿ. ಈಗ ಈಗ ಅಂತ ನೀವು ಮೊದಲೇ ಮಾತಾಡ್ತಿರ್ತಾರೆ ಅಂದ್ರೆ ಹೇಳೋದಲ್ಲ, ಟ್ಯಾಲೆಂಟ್ ಶುಡ್ ನೆವರ್ ಬಿ ವೇಸ್ಟೆಡ್. ಅಂದ್ರೆ ಒಬ್ಬೊಬ್ರಿಗೆ ಒಂದೊಂದು ಪ್ರತಿಭೆ ಇರುತ್ತೆ, ಅವ್ರವ್ರಿಗೆ ಏನೇನು ಪ್ರತಿಭೆ ಇರುತ್ತೆ ಅದರಲ್ಲೇ ಅವ್ರನ್ನ ಫ್ಲರಿಶ್ ಆಗಿ ಬಿಡಬೇಕು. ಅದನ್ನ ಕಟ್ ಹಾಕ್ಬಾರ್ದು, ತಡಿಬಾರ್ದು. ಅದು ಬೆಳಕು ಬಂದಷ್ಟು ಚಂದ. ಸೊ ಅದ್ ನೋಡ್ತೇವೆ. ಒಟ್ಟಿಗೆ ನಡ್ಸೋದನ್ನ ಇಷ್ಟೇ ಏನೋ ಇದೆ, ಅದಕ್ಕೆ ತಕ್ಕಂಗೆ ಸ್ಕ್ರಿಪ್ಟ್ ಬರಬೇಕು. ನೋಡ ಅಂದ್ರೆ ಈಗ ಮಾತಾಡ್ತಾರೆ ಇಂಡಸ್ಟ್ರಿ ಈಗ 6 ತಿಂಗಳು 3 ತಿಂಗಳಿಗೆ ಬದಲಾಗ್ತದೆ. ಮೊದಲೆಲ್ಲ 5 ವರ್ಷಕ್ಕೆ 10 ವರ್ಷಕ್ಕೆ ಇಂಡಸ್ಟ್ರಿ ಚೇಂಜ್ ಆಗುತ್ತೆ ಅಂತ ಹೇಳೋದು. ಬಟ್ ಈಗ ತುಂಬಾ ಕಮ್ಮಿ ಅವಧಿಯಲ್ಲಿ ಸಾಕಷ್ಟು ಬದಲಾವಣೆಗಳಾಗ್ತಾ ಇದೆ. ಸೊ ಈ ತರದೊಂದು ಯೂನಿವರ್ಸ್ಗೆ ಜನ ತೆರೆದುಕೊಂಡಿದ್ದಾರೆ. ಅಂದ್ರೆ ನೀವೇ ನೋಡಿದಂಗೆ ಯೂನಿವರ್ಸಲ್ಲಿ ಎಲ್ಲ ನಾವು ನೋಡದೇ ಇರ್ಬೋದು, ಅವರೆಲ್ಲ ಎಲ್ಲಾ ತರ ಭಾಷೆಗಳ ಸಿನಿಮಾ ನೋಡ್ತಾ ಇದ್ದಾರೆ. ಸೊ ಈ ತರ ಕಾಂಪಿಟೇಷನ್ ಎಷ್ಟು ಖುಷಿ ಕೊಡ್ತಾರೆ ಅಂದ್ರೆ ಪಕ್ಕದ ಸಾಕಷ್ಟು ಹಿಟ್ಗಳು ನೋಡ್ತಾ ಇದೀವಿ ನಾವು, ಹೊಸ ಹೊಸ ಪ್ರತಿಭೆಗಳು ಬರ್ತಾ ಇದ್ದಾರೆ. ತುಂಬಾನೇ ಖುಷಿ ಕೊಡುತ್ತೆ. ನನಗೆ ಒಂದೇನಂದ್ರೆ ಈ ಕಂಪ್ಲೇಂಟ್ ಮಾಡೋದ್ರಲ್ಲಿ ನನಗೆ ಬಿಲೀಫ್ ಇಲ್ಲ, ನಂಬಲ್ಲ ಅದನ್ನ. ಅಂದ್ರೆ ಬೇರೆ ಭಾಷೆ ಸಿನಿಮಾ ನೋಡ್ತಾರೆ, ನಮ್ ನೋಡಲ್ಲ. ಅವ್ನ್ ದುಡ್ಡು ಅವ್ನಿಗೆ ಇಷ್ಟ ಬಂದಿದ್ದ ಸಿನಿಮಾ ಕಾಸು ಕೊಟ್ಟು ನೋಡ್ತಾನೆ. ನೀ ಇಂಥದ್ದೇ ನೋಡ್ಬೇಕು, ಇಂಥದ್ದು ನೋಡ್ಬೇಡ ಅಂತ ಹೇಳೋ ಅಧಿಕಾರ ನಮ್ಗೆ ಯಾರಿಗೂ ಇಲ್ಲ. ಬಟ್ ಏನಂದ್ರೆ ಅದನ್ನ ಯಾಕೆ ನೋಡ್ದ ಅನ್ನೋದು ನಾವು ಅರ್ಥ ಮಾಡ್ಕೊಂಡ್ರೆ, ಈಗ ನಮ್ಮ ಸಿನಿಮಾಗಳೇನು ಬರೀ ಗೆದ್ದೇ ಇಲ್ವಾ? ಹಂಗಾರೆ ಒಳ್ಳೊಳ್ಳೆ ಸಿನಿಮಾಗಳು ಗೆದ್ದಿದ್ದಾನೆ, ಇಷ್ಟಪಟ್ಟಿದ್ದಾನೆ. ಯಾಕೆ ಇಷ್ಟಪಟ್ರು? ಚೆನ್ನಾಗಿತ್ತು, ಇಷ್ಟಪಟ್ರು. ಸೊ ಮೆಚ್ಚಂತ ಕಂಟೆಂಟ್ ಕೊಡಿ, ನೋಡೇ ನೋಡ್ತಾರೆ. ಅಂಡ್ ನನ್ಗೆ ಏನಂದ್ರೆ ಈ ತರ ಬೇರೆ ಭಾಷೆಗಳಾಗ್ಲಿ, ಬೇರೆ ಜಿಯೋಗ್ರಫಿಯಿಂದ ಬಂದಂತ ಸಿನಿಮಾಗಳನ್ನ ಜನ ನೋಡ್ತಿದ್ದಾರೆ ಅಂತಂದಾಗ ನಾವು ಹೆಮ್ಮೆ ಪಡ್ಬೇಕು. ದೇ ಆರ್ ದಟ್ ಎಕ್ಸ್ಪೋಸ್ಡ್ ಅಂತ. ಅಂಡ್ ಅವ್ರನ್ನ ಅಂದ್ರೆ ಯಾರ್ಯಾರು ಕಂಟೆಂಟ್ ಇಷ್ಟಪಟ್ರಲ್ಲ ಅವ್ರನ್ನ ಮೀಟ್ ಮಾಡ್ತಕ್ಕಂಥ ಅಥವಾ ಅವ್ರನ್ನ ಮೀರಿಸ್ತಕ್ಕಂಥ ಪೊಟೆನ್ಷಿಯಲ್ ನಮ್ಮಲ್ಲಿ ಇದೆ, ಅದನ್ನ ಬಳಸ್ಕೋಬೇಕು. ಅಂಡ್ ಅಂತ ಕಂಟೆಂಟ್ ಅವ್ರು ಕೊಡಬೇಕು, ಡೆಫಿನೆಟ್ಲಿ ನೋಡೋಣ. ಅಂಡ್ ಕಾಂಪಿಟೇಷನ್ ಇರಬೇಕು. ಕಾಂಪಿಟೇಷನ್ ಇಲ್ಲ ಅಂದ್ರೆ ಏನು ಹಮಾರೆ ಬಿಲ್ಲಿ ಹಮಾರೆ ಗಲ್ಲಿ ಮೇ ಶೇರ್ ಅನ್ನಂಗೆ ಇರಬಾರ್ದು. ಕಾಂಪಿಟೇಷನ್ ಇರಬೇಕು. ಆ ಕಾಂಪಿಟೇಷನ್ ನಲ್ಲಿ ನಾವು ಪಾರ್ಟಿಸಿಪೇಟ್ ಮಾಡಬೇಕು, ಗೆದ್ದು ಬರಬೇಕು. ಆ ಲೆಕ್ಕಾಚಾರದಲ್ಲಿ ನೆಕ್ಸ್ಟ್ ಪ್ಲಾನ್ಸ್ ಇರುವಂತ ಸಿನಿಮಾಗಳು ಸಾಕಷ್ಟು ಇದೆ ನಿಮ್ಮ ಕಡೆಯಿಂದ. ಎಲ್ಲ ಸಿನಿಮಾಗಳು ಈಗ ಪ್ರೊಸೆಸ್ ಇದೆ, ಒಂದಷ್ಟಿದೆ. ಈಗ ಇಟ್ಸ್ ಲವ್ಲಿ, ಆಲ್ ಅಬೌಟ್ ಲವ್ಲಿ. ಅದೇ ನಮ್ ಕೆಲಸ ಮಾತಾಡ್ಬೇಕು. ಅಂಡ್ ಪ್ರತಿಯೊಂದು ಸಿನಿಮಾಗಳು, ಪ್ರತಿಯೊಂದು ಪಾತ್ರಗಳು, ನಾನು ಆಗ್ಲೇ ಹೇಳ್ದಂಗೆ ನಾನು ಅದೃಷ್ಟವಂತ ಈ ವಿಷಯದಲ್ಲಿ. ಒಳ್ಳೊಳ್ಳೆ ಪಾತ್ರಗಳು, ಒಳ್ಳೊಳ್ಳೆ ಕಥೆಗಳು, ಒಳ್ಳೊಳ್ಳೆ ಸಿನಿಮಾಗಳು ಬರ್ತಿದಾವೆ. ಈಗ ಸದ್ಯಕ್ಕೆ ರಿಲೀಸ್ ಇರೋದ್ರಿಂದ ಲವ್ಲಿ ಬಗ್ಗೆ ಮಾತಾಡೋಣ. ಅಂಡ್ ಜೊತೆಗೆ ತೆಲುಗಲ್ಲಿ ಇನ್ನೊಂದು ಏವಂ ಅಂತ ರಿಲೀಸ್ಗಿದೆ. ಸೊ ಎರಡು ತುಂಬಾನೇ ಒಳ್ಳೆ ಕಂಟೆಂಟು. ಬಟ್ ಲವ್ಲಿ ಇದೆಯಲ್ಲ, ಇದು ಒಂದು 4-5 ವರ್ಷದ ಮಗುವಿಂದ ಒಂದು 70-80 ವಯಸ್ಸಿನ ವಯೋವೃದ್ಧರ ಕೂತು ನೋಡಬಹುದಾದಂತ ಒಂದು ಫ್ಯಾಮಿಲಿ ಆಗ್ಲಿ, ಒಂದು ಯೂತ್ ಆಗ್ಲಿ, ಒಬ್ಬ ಲವರ್ ಆಗ್ಲಿ, ಒಬ್ಬ ಒಂಥರ ಗಂಡ ಗುಂಡಿ ಮಾಡ್ಕೊಂಡು ದಾದಾಗಿರಿ ಮಾಡ್ಕೊಂಡಿದ್ದಂಥವ್ರಾಗ್ಲಿ, ಎಲ್ರಿಗೂ ದೇರ್ ಇಸ್ ಅ ಸ್ಲೈಸ್ ಟು, ಒಂದು ಕೇಕ್ ಕಟ್ ಮಾಡಿದ್ರೆ ಈ ಪೀಸ್ ನಿಂದು, ಈ ಪೀಸ್ ನಂದು ಕಿತ್ಕೊಂಡಂಗೆ ಎಲ್ರಿಗೂ 6 to 60 ಅಂತ ಏನು ಹೇಳ್ತೀವಿ, ಆ ಥರದ ಒಂದು ಕಂಟೆಂಟು ಲವ್ಲಿ. ವಿರಳ ಈ ತರ ಸ್ಕ್ರಿಪ್ಟ್ಗಳು. ನಾನು ಮಾಡ್ತಿರೋ ಬೇರೆ ಸಿನಿಮಾಗಳು ಇಷ್ಟು ಈ ಥರದ್ದೊಂದು ಎಲ್ಲ ಏಜ್ನ ಎಲ್ಲ ಕ್ಯಾಟಗರಿ ಆಡಿಯನ್ಸ್ನ ಮೀಟ್ ಮಾಡ್ತಕ್ಕಂಥ ಸ್ಕ್ರಿಪ್ಟ್ಗಳಲ್ಲ. ಸೊ ಈ ಸ್ಕ್ರಿಪ್ಟ್ಗೆ ಆ ಪೊಟೆನ್ಷಿಯಲ್ ಇದೆ, ಅಷ್ಟು ಒಳ್ಳೆ ಅಂಶಗಳಿದೆ. ಮಲ್ಟಿ ಲೇಯರ್ಸ್, ಮಲ್ಟಿ ಫ್ಯಾಸೆಟೆಡ್, ಮಲ್ಟಿ ಎಮೋಷನ್ಸ್ ಇರ್ತಕ್ಕಂಥ ಈ ಒಂದು ಸಿನಿಮಾ ನಿಮ್ಗೆ ಯಾವ ರೀತಿಯಲ್ಲೂ ಡಿಸಪಾಯಿಂಟ್ ಮಾಡಲ್ಲ ಅನ್ನೋದನ್ನ ನಾನು ಹೇಳಕ್ಕೆ ಬಯಸ್ತೀನಿ. ಜೂನ್ ಡೇಟ್ ಇನ್ನು ನಮ್ಮ ಪ್ರೊಡಕ್ಷನ್ ಹೌಸ್ ಕಾಲ್, ಅದು ಡೇಟ್ ಇನ್ನೇನು ವರ್ಕೌಟ್ ಮಾಡ್ತಿದ್ದಾರೆ. ನಮಗೆ ಥಿಯೇಟರ್ ಸೆಟಪ್ ಎಲ್ಲ ಒಂದು ಕ್ಲಾರಿಟಿ ಸಿಕ್ಕಿದ ತಕ್ಷಣ ಡೇಟ್ ಅನೌನ್ಸ್ ಮಾಡ್ತೀವಿ. ಥ್ಯಾಂಕ್ ಯು ಸರ್, ಸಾಕಷ್ಟು ಒಳ್ಳೆ ವಿಚಾರಗಳು ಮಾತಾಡಿದ್ರಿ. ಮತ್ತೆ ಲವ್ಲಿ ಸಾಂಗ್ ಈಗ ನಿಮ್ಮ ವಾಯ್ಸ್ ಇಂದ ಎಷ್ಟೋ ಜನ ಖುಷಿಯಾಗಿರುತ್ತೆ. ಈಗ ಹೇಗೇನ ಈ ತರದೊಂದು ವಾಯ್ಸ್ ಮತ್ತೆ ಕೇಳಿದ್ರು ಸಾಂಗ್ ಮೂಲಕ ಅಂತ, ಒಳ್ಳೇದಾಗ್ಲಿ ಲವ್ಲಿ. ಒಂದೇನಂದ್ರೆ ಸಾಂಗ್ಗಳು ಅದಕ್ಕೆ ಲೈಫ್ ಜಾಸ್ತಿ.
2016-17 ಮರೆತು ಹೋದನು ಹಾಡಿದ್ದು. ಇವತ್ತಿಗೂ ಯಾವ್ದಾದ್ರು ಕಾರ್ಯಕ್ರಮಕ್ಕೆ ಹೋದ್ರೆ ಅದನ್ನ ಹಾಡ್ಲೇಬೇಕು ಅಂತಾರೆ. ಸೊ ಆ ಥರ ಒಂದು ಬ್ಯೂಟಿಫುಲ್ ಮೆಲಡಿ ನಾನು ಬಹಳ ವರ್ಷಗಳ ನಂತರ ಮತ್ತೆ ಹಾಡಿದ್ದು ಬಯಸಿ. ಸೊ ನನ್ನ ತಂಡಕ್ಕೆ ಈ ಒಂದು ಹಾಡನ್ನ ನಾನು ಕೊಟ್ಟಿದ್ದಕ್ಕೆ ಥ್ಯಾಂಕ್ಸ್. ಹಾಗೆ ನಿನ್ನೆ ರಿಲೀಸ್ ಆಯಿತು, ಬರ್ತಿರ್ತಕ್ಕಂಥ ಪೋರಿಂಗ್ ಇನ್ ರೆಸ್ಪಾನ್ಸ್ ತುಂಬಾನೇ ಮೆಚ್ಚುಗೆ ಮಾತುಗಳನ್ನ ಕೇಳ್ಪಡ್ತಾ ಇದ್ದೀನಿ. ನಿಮ್ಮೆಲ್ರಿಗೂ ಥ್ಯಾಂಕ್ಸ್. ನೋಡಿಲ್ದೇ ಇರೋರು ಹಾಡನ್ನ ನೋಡಿ. ಅಂಡ್ ಇನ್ನು ಮುಂದೆ ಒಂದೊಂದಾಗಿ ನಮ್ಮ ಲವ್ಲಿ ಸಿನಿಮಾದ ಕಂಟೆಂಟ್ಗಳು ಬರುತ್ತೆ. ನೀವೆಲ್ಲರೂ ಹೆಮ್ಮೆ ಪಡ್ತಕ್ಕಂಥ ಕಂಟೆಂಟ್ನೇ ಮಾಡಿದೀವಿ, ಮೆಚ್ತೀರಿ ಅಂತ ಭಾವಿಸ್ತೀನಿ. ಇಟ್ಸ್ ಅಪ್ ಟು ಯು. ನೋಡ್ಬಿಟ್ಟು ಹೇಳಿ ನಿಮ್ಮ ಅಭಿಪ್ರಾಯ ತಿಳಿಸೋದು ಮಾತ್ರ ಮರಿಬೇಡಿ. ಸರ್ ಥ್ಯಾಂಕ್ ಯು ಸರ್. ಬಯಸಿ ಅದೇ ತರ ಥಿಯೇಟರ್ಗೂ ಜನ ಬಯಸಿ ಬರೋ ತರ ಆಗ್ಬೇಕು. Yeah. ಅದೇ ತರ ದೊಡ್ಡ ಸಕ್ಸಸ್ ಆಗಲಿ. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು. ಒಳ್ಳೆದಾಗಲಿ.